ಇನ್ನು ಇದೇ ನಿಟ್ಟಿನಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್ ದೋಷಾರೋಪ ಪಟ್ಟಿಯನ್ನ ಕೂಡ ಇವತ್ತು ಸಲ್ಲಿಕೆ ಮಾಡಿದೆ. 1000 ಪುಟಗಳ ದೋಷಾರೋಪ ಪಟ್ಟಿ. ಇದರಲ್ಲಿ ಬಹು ಸಾಕ್ಷ್ಯಗಳು ಕೂಡ ಲಭ್ಯವಾಗಿದೆ. ಆ ಸಾಕ್ಷ್ಯಗಳನ್ನ ಕೂಡ ಉಲ್ಲೇಖವನ್ನ ಮಾಡಿದ್ದಾರೆ. ಪ್ರತ್ಯಕ್ಷದರ್ಶಿ ಮೊಬೈಲ್ನಿಂದ 8 ಫೋಟೋ ರಿಕವರಿಯನ್ನ ಮಾಡಿರೋದು. ಕೊಲೆ ನಡೆದ ಸ್ಥಳದಲ್ಲಿ ದರ್ಶನ್ ನಿಂತಿರುವುದು ಆ ಫೋಟೋದಲ್ಲಿ ದೃಢಪಡ್ತಾ ಇದೆ. 1000ಕ್ಕೂ ಹೆಚ್ಚು ಪುಟಗಳ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಡಿ ಗ್ಯಾಂಗ್ ವಿರುದ್ಧ ಹೆಚ್ಚುವರಿ ದೋಷಾರೋಪ ಪಟ್ಟಿಯನ್ನ ಈಗ ಸಿದ್ಧತೆಯನ್ನ ಮಾಡಿಕೊಂಡಿರೋದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಜೈಲಿನಲ್ಲಿದ್ದು ಆಚೆ ಬಂದಿದ್ದಾರೆ. ವಿಚಾರಣಾಧೀನ ಕೈದಿಯಾಗಿ ಈಗ ಬೇಲ್ ಮೇಲೆ ಆಚೆ ಇದ್ದಾರೆ. ಅದು ಕೂಡ ಅನಾರೋಗ್ಯದ ಕಾರಣದಿಂದಾಗಿ. ಇದರ ಮಧ್ಯದಲ್ಲಿ ಸಲ್ಲಿಸಿರುವಂತಹ ಈ ಚಾರ್ಜ್ ಶೀಟ್ನ ಡೀಟೇಲ್ಸ್ ಇಲ್ಲಿದೆ ನೋಡಿ. ನಟ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಕೊಲೆ ಕೇಸಲ್ಲಿ ಹೆಚ್ಚುವರಿ ಚಾರ್ಜ್ ಶೀಟ್. ಮತ್ತೆ 20 ಸಾಕ್ಷ್ಯ, 1000 ಪುಟ. ನಟ ದರ್ಶನ್ಗೆ ಮತ್ತೊಂದು ಶಾಕ್ ಎದುರಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಬಂಧನವಾದಾಗಿನಿಂದ ದರ್ಶನ್ಗೆ ಪೊಲೀಸರು ಒಂದಿಲ್ಲ ಒಂದು ಒಳ ಹೊಡೆತವನ್ನ ಕೊಡುತ್ತಲೇ ಬಂದಿದ್ದಾರೆ. ಹಾಗಾಗಿ ದರ್ಶನ್ ಅಂಡ್ ಗ್ಯಾಂಗ್ ನೆಮ್ಮದಿಯಿಂದ ನಿದ್ದೆ ಮಾಡದಂತಾಗಿದೆ. ಅನಾರೋಗ್ಯದ ಕಾರಣದಿಂದಾಗಿ ಮಧ್ಯಂತರ ಜಾಮೀನು ಪಡೆದುಕೊಂಡು ದರ್ಶನ್ ಆಸ್ಪತ್ರೆ ಪಾಲಾಗಿದ್ದಾರೆ. ಇದೀಗ ಡಿ ಗ್ಯಾಂಗ್ ವಿರುದ್ಧ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿಯಾಗಿದೆ. 1000 ಪುಟಗಳ ಹೆಚ್ಚುವರಿ ದೋಷಾರೋಪ ಪಟ್ಟಿಯಲ್ಲಿ 20ಕ್ಕೂ ಹೆಚ್ಚು ಸಾಕ್ಷ್ಯಗಳನ್ನು ಸೇರಿಸಲಾಗಿದೆ. ಹೆಚ್ಚುವರಿ ಚಾರ್ಜ್ ಶೀಟ್ನಲ್ಲಿ ಇರೋದೇನು? 1000 ಪುಟಗಳ ಹೆಚ್ಚುವರಿ ಚಾರ್ಜ್ ಶೀಟ್, 20ಕ್ಕೂ ಹೆಚ್ಚು ಸಾಕ್ಷ್ಯಗಳ ವಿವರಣೆ, ತಾಂತ್ರಿಕ ಸಾಕ್ಷ್ಯ ಮತ್ತು ಎಫ್ಎಸ್ಎಲ್ ರಿಪೋರ್ಟ್, ರಿಕವರಿ ಆಗಿರುವ ಆ 2 ಫೋಟೋಗಳು, ದರ್ಶನ್ ಶೆಡ್ನಲ್ಲಿ ಇದ್ದ ಫೋಟೋ, ಇತರ ಆರೋಪಿಗಳ ಜೊತೆಗೆ ದರ್ಶನ್ ಇರುವ ಫೋಟೋ, ಆರೋಪಿ ಪುನೀತ್ ಮೊಬೈಲ್ನಲ್ಲಿ ಸಿಕ್ಕ 8 ಫೋಟೋ, ಆರೋಪಿಗಳಾದ ರವಿಶಂಕರ್, ಅನುಕುಮಾರ್ ಹಾಗೂ ಜಗ್ಗಾ ನಿಂತಿರುವ ಫೋಟೋ ರಿಕವರಿ ಮಾಡಲಾಗಿದೆ. ನಟ ದರ್ಶನ್ಗೆ ಪೊಲೀಸರು ಮತ್ತೊಂದು ಶಾಕ್ ಕೊಡಲಿಕ್ಕೆ ಮುಂದಾಗಿರುವಂತದ್ದು. ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಬಂಧನವಾಗಿರುವಂತಹ ನಟ ದರ್ಶನ್ ಅವರ ಮೇಲೆ 2ನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸಲಿಕ್ಕೆ ಪೊಲೀಸರು ಈಗಾಗಲೇ ತಯಾರಿಯನ್ನ ಮಾಡ್ಕೊಂಡಿರುವಂತದ್ದು. 2ನೇ ಚಾರ್ಜ್ ಶೀಟ್ ಅನ್ನ ಸಲ್ಲಿಸೋದ್ರ ಮೂಲಕ ಪೊಲೀಸರು ನಟ ದರ್ಶನ್ಗೆ ಒಂದಲ್ಲ ಒಂದು ರೀತಿಯಲ್ಲಿ ಒಳಹೇಟನ್ನ ಕೊಡಲಿಕ್ಕೆ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಈಗಾಗಲೇ 1000 ಪುಟಗಳ ಚಾರ್ಜ್ ಶೀಟ್ ಅನ್ನ ಸಿದ್ಧಪಡಿಸಿಕೊಂಡಿರುವಂತಹ ಪೊಲೀಸರು ಸುಮಾರು 20ಕ್ಕೂ ಅಧಿಕ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿ ಈ 2ನೇ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಸಲ್ಲಿಕೆ ಮಾಡಲಿಕ್ಕೆ ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಇರುವಂತದ್ದು. ಇವತ್ತು ಅಥವಾ ನಾಳೆ ಈ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಕೋರ್ಟ್ಗೆ ಸಲ್ಲಿಸಲಿಕ್ಕೆ ಪೊಲೀಸರು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿರುವಂತದ್ದು. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದಿದ್ದು ದೃಢ. ಫೋಟೋ ರಿಕವರಿ ದರ್ಶನ್ಗೆ ಮುಳುವಾಗುತ್ತಾ? ಇನ್ನು ರೇಣುಕಾಸ್ವಾಮಿ ಹತ್ಯೆಯಾದ ಪಟ್ಟಣಗೆರೆ ಶೆಡ್ ಬಳಿ ದರ್ಶನ್ ಹೋಗಿಯೇ ಇರಲಿಲ್ಲ ಅಂತ ಅವರ ಪರ ವಕೀಲರು ವಾದ ಮಾಡಿದ್ರು. ಟವರ್ ಲೊಕೇಶನ್ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದ್ರು. ದರ್ಶನ್ ಅಲ್ಲಿಗೆ ಹೋಗಿದ್ದಾರೆ ಅನ್ನೋಕೆ ಯಾವುದೇ ಸಾಕ್ಷ್ಯಗಳು ಇಲ್ಲ ಅನ್ನೋದು ಅವರ ಪ್ರಬಲ ವಾದವಾಗಿತ್ತು. ಅದಕ್ಕೀಗ ನಯಾ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ರು, ಅವರು ಅಲ್ಲಿದ್ದರು ಅನ್ನುವುದಕ್ಕೆ ಫೋಟೋ ಒಂದು ದೊರೆತಿದೆಯಂತೆ. ಆರೋಪಿ ಪುನೀತ್ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದ ಆ ಫೋಟೋ ಈಗ ರಿಕವರಿ ಆಗಿದೆಯಂತೆ. ಆ ಫೋಟೋವನ್ನು ಸೇರಿಸಿ ಹೆಚ್ಚುವರಿ ಚಾರ್ಜ್ ಶೀಟ್ ರೆಡಿ ಮಾಡಿದ್ದಾರಂತೆ ಪೊಲೀಸರು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅವರು ಬಂಧನವಾಗಿ ಷರತ್ತುಬದ್ಧ ನಿರೀಕ್ಷಣಾ ಜಾಮೀನಿನ ಮೇಲೆ ಆಚೆ ಇರುವಂತಹ ದರ್ಶನ್ಗೆ ಮತ್ತೊಂದು ಶಾಕ್ ಕೊಡಲಿಕ್ಕೆ ಈಗ ಪೊಲೀಸರು ಮುಂದಾಗಿರುವಂತದ್ದು. ಬಹಳ ಪ್ರಮುಖವಾಗಿ ನಟ ದರ್ಶನ್ ಅವರು ಕೊಲೆ ಆಗಿರುವಂತಹ ಪಟ್ಟಣಗೆರೆ ಶೆಡ್ ಬಳಿ ಇರಲಿಲ್ಲ ಅನ್ನುವಂಥದ್ದಕ್ಕೆ ಪ್ರಬಲವಾದ ವಾದವನ್ನು ಅವರ ಪರ ವಕೀಲರು ಮಾಡಿದ್ರು. ಅದಕ್ಕೆ ಪೂರಕ ಎಂಬಂತೆ ಈಗಾಗಲೇ ಪೊಲೀಸರು 2ನೇ ಚಾರ್ಜ್ ಶೀಟ್ ನಲ್ಲಿ ದರ್ಶನ್ ಅವರು ಆ ಸ್ಥಳದಲ್ಲಿ ಇದ್ರು ಅನ್ನುವಂಥದ್ದಕ್ಕೆ ಈ ಪ್ರಕರಣದಲ್ಲಿ ಬಂಧನವಾಗಿರುವಂತಹ ಪುನೀತ್ ಅವರ ಮೊಬೈಲ್ನಲ್ಲಿ ಡಿಲೀಟ್ ಆಗಿದ್ದಂತ ಒಂದಷ್ಟು ಫೋಟೋಗಳನ್ನ ಪೊಲೀಸರು ರಿಕವರಿ ಮಾಡಿಕೊಂಡಿದ್ದು 2ನೇ ಹೆಚ್ಚುವರಿ ಚಾರ್ಜ್ ಶೀಟ್ ನಲ್ಲಿ ಆ ಸಾಕ್ಷ್ಯಾಧಾರಗಳನ್ನ ಉಲ್ಲೇಖ ಮಾಡಲಿಕ್ಕೆ ಪೊಲೀಸರು ಎಲ್ಲಾ ರೀತಿಯ ತಯಾರಿಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಲಭ್ಯವಾಗ್ತಿರುವಂತದ್ದು. ಆರೋಪಿ ಪುನೀತ್ ಮೊಬೈಲ್ನಲ್ಲೇ ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಕೃತ್ಯದ ಹಲವಾರು ಫೋಟೋಗಳನ್ನು ಸೆರೆ ಹಿಡಿಯಲಾಗಿತ್ತಂತೆ. ಅದರಲ್ಲಿ ದರ್ಶನ್ ಇರುವಂತಹ ಫೋಟೋ ಕೂಡ ಇತ್ತಂತೆ. ಯಾವಾಗ ರೇಣುಕಾಸ್ವಾಮಿ ಹತ್ಯೆಯಾಗಿ ಪ್ರಕರಣ ಬೆಳಕಿಗೆ ಬಂತೋ ಆಗ ಆ ಎಲ್ಲ ಫೋಟೋಗಳನ್ನು ಡಿಲೀಟ್ ಮಾಡಲಾಗಿತ್ತಂತೆ. ಪುನೀತ್ ಬಂಧನವಾದ ನಂತರ ಆತನ ಮೊಬೈಲ್ ಅನ್ನು ವಶಪಡಿಸಿಕೊಳ್ಳಲಾಗಿತ್ತು. ಅದನ್ನು ಎಫ್ಎಸ್ಎಲ್ಗೂ ಕಳುಹಿಸಲಾಗಿತ್ತು. ಈಗ ಆ ಮೊಬೈಲ್ನಲ್ಲಿದ್ದ ಅಷ್ಟೂ ಫೋಟೋಗಳು ರಿಕವರಿ ಆಗಿವೆ ಅಂತೆ. ಈಗ ಇವು ರೇಣುಕಾಸ್ವಾಮಿ ಹತ್ಯೆಗೆ ಪ್ರಮುಖ ಸಾಕ್ಷ್ಯಗಳಾಗಿವೆ. ದರ್ಶನ್ ಶೆಡ್ಗೆ ಬಂದೇ ಇರಲಿಲ್ಲ ಅನ್ನೋ ವಾದಕ್ಕೆ ಉತ್ತರ ಸಿಕ್ಕಂತಾಗಿದೆ. ಈ ಉತ್ತರ ಕೊಡುವುದಕ್ಕಾಗಿಯೇ ತನಿಖಾಧಿಕಾರಿಗಳು ರಿಕವರಿಗಾಗಿ ಸಾಕಷ್ಟು ಕಷ್ಟ ಕೂಡ ಪಟ್ಟಿದ್ದಾರಂತೆ. ಕೊನೆಗೂ ಆ ಫೋಟೋಗಳನ್ನು ಪಡೆದುಕೊಳ್ಳುವಲ್ಲಿ ಯಶಸ್ವಿ ಕಂಡಿದ್ದಾರೆ. ಇತ್ತ ಜಾಮೀನು ಅರ್ಜಿ ವಿಚಾರಣೆ ಕೂಡ ನಡೆಯುತ್ತಿದೆ. ಇದೆಲ್ಲವೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ಹೇಗೆಲ್ಲ ತೊಡಕಾಗಬಹುದು ಅನ್ನೋದು ಮುಂದಿನ ದಿನಗಳಲ್ಲಿ ತಿಳಿಯಲಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಒಂದಂತೂ ಇದರಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಅವತ್ತು ಅವರ ವಕೀಲರು ಹೇಳಿದ ರೀತಿಯಲ್ಲಿ
ಎಮರ್ಜೆನ್ಸಿ ಇದೆ, ಸರ್ಜರಿ ಮಾಡಿಸ್ಲೇಬೇಕು ಅನ್ನುವಂಥದ್ದನ್ನ ಹೇಳಿದ್ರು. ಇಲ್ಲದ್ರೆ ಪ್ಯಾರಲಿಸಿಸ್ ಆಗ್ಬಿಡುತ್ತೆ ಅಂತ ಹೇಳಿ. ಹೌದು, ಅಂದ್ರೆ ಮಧ್ಯಂತರ ಜಾಮೀನು ಪಡ್ಕೊಳ್ಳುವಾಗಿದ್ದಂತಹ ಸರ್ಜರಿಯ ನೆಸೆಸಿಟಿ ಈಗ ಕಾಣಿಸ್ತಾ ಇಲ್ಲ. ಇದು ಸಹಜವಾಗಿ ಯಾರೇ ಇದ್ರೂ ಕೂಡ ಅವ್ರಿಗೆ ಪ್ರಶ್ನೆ ಉದ್ಭವ ಆಗುತ್ತೆ, ಏನಾಯ್ತು ಸರ್ಜರಿ ಯಾಕೆ ಮಾಡಿಸ್ಕೊಳ್ಳಿಲ್ಲ, ಅಷ್ಟೊಂದೆಲ್ಲ ಅರ್ಜೆಂಟ್ ಆಗಿ ಮಾತಾಡ್ಬಿಟ್ಟು ಕೋರ್ಟಲ್ಲೆಲ್ಲ ಆ ರೀತಿಯಾಗಿ ಹೇಳಿದ್ರಲ್ಲ ಅಂತ ಹೇಳಿ ಬರುತ್ತೆ. ಕಾರಣ ಅವ್ರು ಹೇಳಿದ್ದು ರಕ್ತ ಸಂಚಾರ ಆಗ್ತಾ ಇಲ್ಲ, ಕಾಲಿಡಕ್ಕಾಗ್ತಾ ಇಲ್ಲ, ಸ್ವಾಧೀನ ಕಳ್ಕೊಳ್ತಾ ಇದೆ ಅಂತೆಲ್ಲ ಹೇಳಿದ್ರು. ಈಗ ಸ್ವಾಧೀನ ಬಂದುಬಿಡ್ತಾ ಅಥವಾ ಸ್ವಾಧೀನ ಹೊರಟೋಗ್ಬಿಡ್ತಾ ಏನಪ್ಪ ಗೊತ್ತಿಲ್ಲ ನಮಗೆ. ಅದನ್ನು ಕೋರ್ಟ್ ಮುಂದೆ ಹೇಳಿದ್ದಕ್ಕೆ ಆ ಪ್ರಶ್ನೆಯನ್ನು ಕೇಳ್ತಾ ಇದ್ವಿ, ಇಲ್ಲಾಂದ್ರೆ ನಾವೇ ಕೇಳ್ತಾ ಇದ್ವಿ.